ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಹೀರೆಕಾಯಿಯಿಂದ ಯಾವ್ಯಾವ ರೀತಿ ರೆಸಿಪಿ ಮಾಡೋದನ್ನು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೀರೆಕಾಯಿ ಬೋಂಡ ತುಂಬಾ ಚೆನ್ನಾಗಿರ್ತವೆ, ಸ್ವೀಟ್ ಇರ್ತವೆ. ಹೀರೆಕಾಯಿ ಎಲ್ಲಿ ಒಂದು ತರಕಾರಿ ಆಗಿರೋದ್ರಿಂದ ಇದರಲ್ಲಿ ಯಾವ ರೀತಿಯಾದ ಬೋಂಡವನ್ನು ಮೆಣಸಿನ್ಕಾಯಿ ರೀತಿಯಲ್ಲೇ ಮಾಡುವಂಥದ್ದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿರಿ, ಇದು ಕೇವಲ ಒಂದು ಹೀರೆಕಾಯಿಯಿಂದ ಮಾಡಿರುವಂಥದ್ದು. ಈ ರೀತಿ ಮೆಣಸಿನ್ಕಾಯಿಯ ರೀತಿಯಲ್ಲಿ ಉದ್ದ ಉದ್ದವಾಗಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಕಲಿಕ್ಕೂ ಕೂಡ ಈಸಿ ಆಗುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಗಾದಿಯಾಗಿ ಮಾಡೋದಕ್ಕಿಂತ ಈ ರೀತಿ ತುಂಬಾ ಟೇಸ್ಟಾಗಿರ್ತವೆ ಅಂತ ಹೇಳ್ಬೋದು. ಹಾಗೆ ಯಾವ ರೀತಿ ಮಾಡೋದನ್ನು ಅಂತ ಒಂದೇ ಹೀರೆಕಾಯಿಯಿಂದ ಎಷ್ಟೊಂದು ಬೋಂಡಗಳನ್ನು ಮಾಡ್ಬೋದು ಎಂಬುದನ್ನು ಹೇಳ್ತಾ ಹೋಗ್ತೀನಿ. ನೋಡಿರಿ, ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ. ಇದಕ್ಕೆ ಒಂದು ಬೌಲ್ ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿರಿ, ಏನೇನು ಹಾಕಬೇಕು ಸಾಮಗ್ರಿಗಳು ಅನ್ನೋದನ್ನು ಕೂಡ ತೋರಿಸ್ತೀನಿ. ಒಂದು ಬೌಲ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟಿದು. ಅಕ್ಕಿ ಹಿಟ್ಟು ಒಂದು ಬೌಲಿಂದ ಎಷ್ಟೊಂದು ಬೋಂಡಗಳಾಗ್ತವೆ ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಓಮ್ ಕಾಳು ಅಥವಾ ಅಜ್ವಾನ ಅಂತ ಕರೀತಾರಲ್ಲ, ಅದು 1 ಸ್ಪೂನು. ಖಾರದ ಪುಡಿ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು. ಖಾರ ಇದ್ದರೆ ಕಡಿಮೆ ಹಾಕ್ರಿ ಖಾರದ ಪುಡಿ. ಇದು ಸೋಡಾ, ಚೂರು ಸೋಡಾ, ಇದು ಸ್ವಲ್ಪ ಹಾಕಬೇಕು, ತುಂಬ ಹಾಕಿದರೆ ಎಣ್ಣೆ ಹಿಡಿಯುತ್ತೆ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀವಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಇವೆಲ್ಲವನ್ನು ಸಾಮಗ್ರಿಗಳನ್ನು ಹಾಕಿಕೊಂಡು ಮಿಕ್ಸ್ ಮಾಡಬೇಕು. ಈ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಸಹಾಯದಿಂದ ಅಥವಾ ಸ್ಪೂನಿನ ಸಹಾಯದಿಂದ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ತುಂಬಾ ಚೆನ್ನಾಗಿರ್ತವೆ ಹೀರೆಕಾಯಿ ಬೋಂಡ. ಖಾರ ಅನಿಸೋದಿಲ್ಲ. ಮೆಣಸಿನ್ಕಾಯಿ ನಾವು ಬೋಂಡವನ್ನು ಮಾಡುವಾಗ ಖಾರ ಅನಿಸುತ್ತೆ, ಚಿಕ್ಕ ಮಕ್ಕಳು ತಿನ್ನಲ್ಲ. ಆದರೆ ಹೀರೆಕಾಯಿ ಬೋಂಡ ಸ್ವೀಟಾಗಿ ತುಂಬಾ ಚೆನ್ನಾಗಿರ್ತವೆ. ಹೆಲ್ದಿ ಫುಡ್ ಅಂತಲೂ ಕೂಡ ಹೇಳ್ಬೋದು. ಹೀರೆಕಾಯಿ ಬರೀ ಪಲ್ಯ ಮಾಡೋದಲ್ಲದೆ ಈ ರೀತಿ ಕೂಡ ಮಾಡ್ಕೋಬೋದು. ಎಣ್ಣೆ ಕಾದಿದೆ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅತಿ ಗಟ್ಟಿನೂ ಅಲ್ಲ, ಅತಿ ತೆಳುವಾಗಿ ಕೂಡ ಅಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಗಂಟಿಲ್ಲದಾಗೆ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೋಂಡ ಬರ್ತವೆ. ಇದಕ್ಕೊಂದು 2 ಸ್ಪೂನ್ ಎಣ್ಣೆಯನ್ನು ಕೂಡ, ಕಾದ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿರಿ, ಬೋಂಡ ಎಣ್ಣೆ ಹಿಡಿಯೋದಿಲ್ಲ. ಈ ಕಾದ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೋಡಿರಿ, ಮೆಣಸಿನಕಾಯಿಯನ್ನು ಯಾವ ರೀತಿ ಎದ್ದಾಕ್ತೀವೋ ಅದೇ ರೀತಿ ಕೂಡ ಹೀರೆಕಾಯಿಯನ್ನು ಕೂಡ ನಾವು ಎದ್ದಾಕಬೇಕು. ನೋಡಿರಿ, ಈ ರೀತಿ ಎದ್ದಾಕಿ ನಾವು ಈ ರೀತಿ ಒಂದು ಸ್ವಲ್ಪ ಅದನ್ನ ಪ್ರೆಸ್ ಮಾಡಿ ಹಿಂಗೆ ಕೊರೆದಾಕೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಒಳಗೆ ಹಸಿ ಇರೋದಿಲ್ಲ. ಫುಲ್ಲು ಹೀರೆಕಾಯಿ ಫುಲ್ ನಾವು ಹಿಟ್ಟನ್ನು ಹಚ್ಚೋದ್ರಿಂದ ಅದೇನಾಗುತ್ತೆ, ಒಳಗೆ ಹಸಿ ಇರುತ್ತೆ. ಹೀರೆಕಾಯಿ ತಿನ್ನಲಿಕ್ಕೆ ಅದು ಮೆತ್ತೆ ಅನಿಸುತ್ತೆ ಬಾಯಿಗೆ, ಅಷ್ಟು ಟೇಸ್ಟಾಗಿರೋದಿಲ್ಲ. ಈ ರೀತಿಯಾಗಿ ಬರ್ತಾಯಿದೆ ನೋಡಿರಿ, ತುಂಬಾ ಚೆನ್ನಾಗಿರ್ತವೆ ಹೀರೆಕಾಯಿ ಬೋಂಡ. ನೀವು ಕೂಡ ಮಾಡ್ಕೊಂಡು ತಿಂದ್ರಿ, ಟೇಸ್ಟ್ ನೋಡ್ರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಅಂತ ಹೇಳುತ್ತಾ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳುತ್ತಾ ತುಂಬಾ ಚೆನ್ನಾಗಿರ್ತವೆ ಹೀರೆಕಾಯಿ ಬೋಂಡ. ಖಾರ ಇರೋದಿಲ್ಲ, ಚಿಕ್ಕ ಮಕ್ಕಳು, ವಯಸ್ಸಾದವರು ಯಾವುದೇ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹೀರೆಕಾಯಿ ಹೆಲ್ದಿ ಫುಡ್ ಕೂಡ ತುಂಬಾ ಚೆನ್ನಾಗಿರ್ತವೆ ಅಂತ ಹೇಳ್ಬೋದು. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಒಂದು ಹೀರೆಕಾಯಿಯಿಂದ ಎಷ್ಟೊಂದು ಬೋಂಡಗಳಾಗ್ತವೆ ಅನ್ನೋದು ಕೂಡ ನಿಮಗೆ ತೋರಿಸಿದ್ದೀನಿ ಮೊದಲೇ. ಒಂದು ಹೀರೆಕಾಯಿಯಿಂದ ಇಷ್ಟೊಂದು ಬೋಂಡಗಳಾಗಿದ್ದಾವೆ. ಎಲ್ಲರೂ ಕೂಡ ಮಾಡ್ಕೊಂಡು ಟೇಸ್ಟ್ ನೋಡಿರಿ ಅಂತ ಹೇಳುತ್ತಾ ಇನ್ನೊಮ್ಮೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.